ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು. ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ. ವಿಶ್ವನಾಯಕ, ಎಲ್ಲ ಧರ್ಮದವ್ರನ್ನೂ ಕೂಡ ಮೆಚ್ಚಿರೋಂಥ ನಾಯಕ, ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ನಾಯಕ. ಎಲ್ಲ ವರ್ಗದವರು ಕೂಡ, ರೈತರಿರ್ಬೋದು, ಹೆಣ್ಮಕ್ಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ಕೂಡ ಬೇಕಾದಂಥ ಯೋಜನೆ ಕೊಟ್ಟಂಥ ನಾಯಕ. ಹಾಗಾಗಿ ಅಂಥ ಜನಾನುರಾಗಿ ನಾಯಕನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ. ಆದರೆ ನಾಯಕರನ್ನ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ರೆ ನಾವು ಖಂಡಿತ ಹೆಚ್ಚಿಗೆ ನಾವು ಸ್ಥಾನವನ್ನು ಪಡೆಯೋಕ್ಕೆ ಅವಕಾಶ ಆಗ್ತಿತ್ತು. ಇದನ್ನು ಕೇಂದ್ರ ನಾಯಕರು ಗಮನಿಸ್ಬೇಕೀಗ. ಇವಾಗೇನು ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸಿದ್ದೇಶಣ್ಣ ಇರ್ಬೋದು, ಜೊಲ್ಲೆ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ, ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರೋಂಥ, ಸಂಘಟನೆ ಚೆನ್ನಾಗಾಗಬೇಕು ಅಂತ ಅಪೇಕ್ಷೆ ಪಡುವಂಥ MLAಗಳು ಸಾಕಷ್ಟು ಜನ ಇದ್ದಾರೆ. ಬರೀ MLA MP ಅಷ್ಟೇ ಅಲ್ಲ, ಸಂಘಟನೆ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ 2 ಗುಂಪಾಗತ್ತೆ. ಯಾಕಿದು ಎಲ್ರಿಗೂ ಬೇಸರ ಏನು? ಯಡಿಯೂರಪ್ಪನವ್ರ ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು. ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ರಿ ಕೈಯಲ್ಲಿ? ಯಾಕೆ ಈ ಮೋಹ? ಯಡಿಯೂರಪ್ಪನವರು ಅವರು ವಿಜೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಯಲ್ಲೇ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.